ಜಾತಿ ಗಣಿತ ವಿಚಾರ ತಗೊಳ್ರಿ, ಜನಗಣತಿ ವಿಚಾರ ತಗೊಳ್ರಿ, ಅನೇಕ ವರ್ಷಗಳಿಂದ ಇದನ್ನು ಮುಂದಕ್ಕೆ ತಳ್ಕೊಂತಾನೆ ಬಂದಾರ. ಇವತ್ತಲ್ಲ, ಯಾವತ್ತು ನೆಹರು ಕಾಲದಿಂದ ಕೂಡ ಮುಂದಕ್ಕೆ ತಳ್ಕೊಂತ ಬಂದಾರ. ಇವತ್ತು ಜಾತಿ ಗಣತಿ ಆಗೋದ್ರಿಂದ, ಇವತ್ತು ಜನಗಣತಿ ಆಗೋದ್ರಿಂದ ಬಹುಶಃ ಒಂದು ದೇಶದಲ್ಲಿ ಒಂದು ಒಳ್ಳೆ ಒಂದು ಸ್ಪಷ್ಟವಾದಂಥ ಚಿತ್ರಣವನ್ನು ಜನರ ಮುಂದೆ ಇಟ್ಟಂಗೆ ಆಗುತ್ತೆ. ಬಿಜೆಪಿ ಡಬಲ್ ಸ್ಟ್ಯಾಂಡ್ ಅಲ್ವಾ ಸರ್? ನೋಡ್ರಿ, ಇವತ್ತು ಅಲ್ಲ, ಈ ಜಾತಿ ಗಣಿತನೇ ಸರಿ ಇಲ್ಲ ಅಂತ ಇವತ್ತು ಕೂಡ ಹೇಳ್ತೀನಿ ನಾನು. ಈ ಸರ್ಕಾರ ಏನು ಜಾತಿ ಗಣಿತ ಮಾಡಿದನೋ, ಇವತ್ತು ಜಾತಿ ಗಣಿತೆಯಲ್ಲಿ ಇವತ್ತು ಇವ್ರ ವರದಿ ಎಲ್ಲಿದೆ, ನಮ್ಮ ಕಾಂತರಾಜ್ ವರದಿ ಎಲ್ಲಿದೆ ಇಲ್ಲಿ? ಇವತ್ತು ಕಾಂತರಾಜ್ ವರದಿ ಎಲ್ಲಿದೆ ಅಂತೇಳಿ ನಮಗೆ ಗೊತ್ತಿಲ್ಲ, ಯಾರಿಗೂ ಕೂಡ ಬಹಿರಂಗ ಪಡಿಸಿಲ್ಲ. ಅವ್ರು ಕಾಂತರಾಜ್ ವರದಿ ಏನಾಯ್ತು ಅಂತ ಗೊತ್ತಿಲ್ಲ. ಆಮೇಲೆ ನಮ್ಮ ಹೆಗಡೆ ಅವರು, ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂಥ ವರದಿ ಏನಂತೇಳಿ ನಮ್ಗೆ ಯಾವುದೇ ರೀತಿಯಲ್ಲಿ ಕ್ಲಾರಿಟಿ ಇಲ್ಲ. ಇವತ್ತು ಆ ಕ್ಲಾರಿಟಿ ಇಲ್ಲಾರ್ದಂಥ ಟೈಮಲ್ಲಿ ಕೂಡ ಇವತ್ತು ಒಂದು ಹೇಳ್ತೀನಿ, ಇವತ್ತು ಉದಾಹರಣೆಯಾಗಿ ಈ ಲಿಂಗಾಯತರು ವಿಚಾರ ಬಂದಂಥ ಟೈಮಲ್ಲಿ ಅಲ್ಲಿ ಲಿಂಗಾಯತರದಲ್ಲಿ ಲಿಂಗಾಯತರು ಬೇರೆ ಮಾಡಿದ್ದಾರೆ, ವೀರೇಶ್ವರನ್ನ ಬೇರೆ ಜನಾಂಗದವರು ಎಲ್ಲರೂ ಕೂಡ ಆಯಾ ಜನಾಂಗದವ್ರನ್ನೆಲ್ಲರೂ ಕೂಡ ಒಡೆಯಂಥ ಕೆಲಸ ಮಾಡಿ ಬೇರೆ ಬೇರೆ ಆಗಿ ನೋಡ್ಸೋಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಜಾತಿಯನ್ನು ಓಲೈಕೆ ಮಾಡಬೇಕಂದ್ರೆ ಎಲ್ಲ ಜಾತಿಯವರು ಕೂಡ ಒಂದೇ ನೋಡಿಸ್ಕೊಟ್ಟಿದ್ದಾರೆ. ನಮ್ಮದು ಇವತ್ತು ಏನು ಜಾತಿ ಗಣಿತ ಏನು ಮಾಡಿದರು ಕರ್ನಾಟಕದಲ್ಲಿ, ಅದ್ರದ್ದು ನಮ್ಮದು ಅದು ತಪ್ಪು ಅಂತೇಳಿ ಇವತ್ತು ಕೂಡ ವಾದಿಸ್ತೀವಿ. ಆರ್ಥಿಕ ಸಮಸ್ಯೆ ಅಂತ ಹೇಳ್ತಾರೆ. ಅಲ್ಲ, ಆರ್ಥಿಕ ಸಮಸ್ಯೆ ಮತ್ತು ಅದು ಇಲ್ಲ ಅನ್ನೋಕೆ ಹೋಗಲ್ಲ. ಅವರು ಏನು ಹೇಳ್ತಾ ಇದ್ದಾರೆ, ಇವತ್ತು ನಾವು ಮಾಡಿರೋಂಥ ಜನಗಣತಿ ಅಲ್ಲ, ಇವತ್ತು ಮಾಡಿರೋಂಥದ್ದು ಅದು ಕಾಂತರಾಜ್ ವರದಿ ತಗೊಳ್ರಿ ಮತ್ತು ನಮ್ಮ ಈ ಹೆಗಡೆ ಅವ್ರದ್ದು ವರದಿ ತಗೊಳ್ರಿ, ಅದು ನಾವು ಮಾಡ್ತಿರೋಂಥದ್ದು ನಾವು ಆರ್ಥಿಕವಾಗಿ ಸಮೀಕ್ಷೆ ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಜಾತಿ ಗಣತಿ ಜನಗಣತಿ ವಿಚಾರದಲ್ಲಿ ಸಂಪೂರ್ಣವಾಗಿ ಏನು ಶೆಡ್ಯೂಲನ್ನು ಮಾಡ್ಕೋಬೇಕು, ಎಷ್ಟು ಅವಧಿಯಲ್ಲಿ ಮುಗಿಸ್ಬೇಕಾಗಿದನೋ, ಏನು ಆರ್ಥಿಕ ವ್ಯವಸ್ಥೆ ಏನು ಮಾಡಬೇಕಾಗಿದೆ ಎಲ್ಲ ಕೂಡ ರೆಡಿ ಮಾಡಿಕೊಂಡೆ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.